me cherry lady, going through emotion. Love is where you find it. Listen to your heart. ಗುಡ್ ಈವ್ನಿಂಗ್ ಎಲ್ರಿಗೂ. ನಾನಿವತ್ತು ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾವು ಇವತ್ತು ಹೊರಟಿರೋದು ಮಠದ ಜಾತ್ರೆಗೆ. ಮಠದ ಜಾತ್ರೆ ಕೇಳಬೇಕಾ? ಫುಲ್ಲು ಜನ, ಜಾತ್ರೆ ಹೆಂಗಿದೆ ಏನು ಕತೆ ಅಂತ ಹೋಗೋಣ. ಇವತ್ತೇ ಫಸ್ಟ್ ಹೋಗ್ತಾ ಇರೋದು ಈ ವರ್ಷದ ಜಾತ್ರೆಗೆ. ಸೊ ಬನ್ನಿ ನಮ್ಮ ಮಠದ ಜಾತ್ರೆ ನೋಡ್ಕೊಂಬರೋಣ ಹೋಗಿ. ಕಾರ್ ಪಾರ್ಕ್ ಮಾಡಬೇಕು, ಜಾಗ ಹುಡುಕ್ತಾ ಇದ್ದೀವಿ. ಜಾಗನೇ ಇಲ್ಲ ಎಲ್ಲೂ ಪಾರ್ಕ್ ಮಾಡೋಕ್ಕೆ. ಫುಲ್ ಹಿಂದೆ ಒಂದು ಖಾಲಿ ಜಾಗ ಇರುತ್ತಲ್ಲ, ದನದ ಜಾತ್ರೆ ಆಗಿರುತ್ತೆ. ಸೊ ಅಲ್ಲಿ ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗ ಇರುತ್ತೆ. ಆ ಕಡೆ ಹೋಗ್ಬೇಕು ಇವಾಗ. ಈ ಕಡೆನೋ ಪ್ರೋಗ್ರಾಮ್ ಬೇರೆ ನಡೀತಾ ಇತ್ತು, ಫುಲ್ಲು ರಶ್ ಇತ್ತು. ಸೊ ಎಲ್ಲಿ ಪಾರ್ಕ್ ಮಾಡೋದು ನೋಡಿಬಿಟ್ಟು ಆಮೇಲೆ ಒಳಗೆ ಹೋಗ್ಬೇಕು ಇವಾಗ. ನಮ್ಮ ಪಾಪು ಇವತ್ತು ಸಾಯಂಕಾಲ ಮಲಗಿರಲಿಲ್ಲ. ಸೊ ಆನ್ ದ ವೇ ಬರ್ತಾನೆ ನಿದ್ದೆ ಮಾಡಿಬಿಟ್ಟಿದ್ದಾನೆ ದಕ್ಷು. ಇಷ್ಟು ಜೋರು ಗಲಾಟೆ, ಆ ಜನದ ಗಲಾಟೆಲಿ ಆ ಕಡೆ ಏನೋ ಪ್ರೋಗ್ರಾಮ್ ನಡೀತಾ ಇತ್ತು, ಅದ್ರ ಸೌಂಡ್ಗೂ ಎದ್ದಿಲ್ಲ ನಮ್ಮ ದಕ್ಷು. ಇವಾಗ ಡೀಪ್ ಸ್ಲೀಪಲ್ಲಿದ್ದಾನೆ ಫುಲ್ಲು. ಆ್ಯಂಡ್ ಇವತ್ತು ಕುಶಾಲು ನಮ್ಮ ಜೊತೆ ಬಂದಿಲ್ಲ, ಅವನು ಆಲ್ರೆಡಿ ಅವ್ರ ಫ್ರೆಂಡ್ಸ್ ಜೊತೆ ಒಳಗೆ ಹೋಗಿದ್ದ. ಸೊ ಒಳಗಡೆ ಹೋದ್ಮೇಲೆ ಸಿಗ್ತಾನೆ. ಈ ಕಡೆ ಯಾವುದೋ ಪ್ರೋಗ್ರಾಮ್ ನಡೀತಾ ಇತ್ತು. ಸೊ ಅಲ್ಲಿ ಪಟಾಕಿ ಫುಲ್ಲು ಜೋರು. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಪಾರ್ಕಿಂಗ್ಗೆ ಕಳಿಸ್ತಾ ಇದ್ದಾರೆ ಪೊಲೀಸವರು ಅಂತ. ಈ ಕಡೆಯಿಂದ ಬರೋರ್ಗೂ ಆ ಕಡೆಯಿಂದ ಬರೋರ್ಗೂ ಎಲ್ಲ ಡೈರೆಕ್ಷನ್ ತೋರಿಸಿ, ಈ ಕಡೆ ಎಲ್ಲ ಪಾರ್ಕಿಂಗು, ಆ ಕಡೆಯಿಂದನೂ ಇನ್ನೊಂದು ಪಾರ್ಕಿಂಗ್ ಇದೆ, ಅಲ್ಲಿಂದನೂ ಬರೋ ಗಾಡಿಗಳನ್ನೆಲ್ಲ ರಶ್ ಇದ್ರೂ ಆರಾಮಾಗಿ ಕಳಿಸ್ಕೊಡ್ತಾ ಇದ್ದಾರೆ. ಸೊ ನಾವು ಪಾರ್ಕ್ ಮಾಡಿಬಿಟ್ಟು ಗಾಡಿನ ಒಳಗೆ ಹೋಗ್ಬೇಕು ಇವಾಗ. ಸೊ ಇಲ್ಲಿಂದ ಎಂಟ್ರಿ ಶುರು ಜಾತ್ರೆ. ಬರ್ತಿದ್ದಂಗೆ ಶಾಪಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರಾ? ಸ್ಪೆಷಲ್ ಅದನ್ನ ಹೇಳ್ಬೇಕು ಏನಂತ.
ಎಷ್ಟು ಜೋರು ಗಲಾಟೆ ಆದರೂ ಎದ್ದಿರಲಿಲ್ಲ ನಮ್ಮ ದಕ್ಷು. ಇವಾಗ ಒಳಗಡೆ ಇಲ್ಲಿಗೆ ಬಂದಾಗ ದೇವ್ರ ಮೆರವಣಿಗೆ ಹೋಗ್ತಿತ್ತು, ಅದು ಸೌಂಡಿಗೆ ಟಮಟೆ ಸೌಂಡಿಗೆ ಎದ್ಬಿಟ್ಟ. ಇವಾಗ ಎದ್ದು ಕಂಡುಬಿಡ್ತಾ ಇದ್ದಾನೆ, ನಾನು ಎಲ್ಲಿ ಬಂದಿದ್ದೀನಿ, ಎಲ್ಲೋ ಕರ್ಕೊಂಬಂದಿದ್ದಾರಲ್ಲ ನನ್ನ ಅಂತ. ಸೊ ಇವಾಗ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡಬೇಕು. ಏನು ಮದರ್ ಇಂಡಿಯಾ ನೋಡಿ ನೋಡಿ ನಮ್ಮ ಸಿಂಗಲ್ ಮಟ್ಟದ ಜಾತ್ರೆ ಭಾವಿಸ್ತಾ ಇದ್ದ ಇರೋದು ಅಂತ ಬದಲಾಗಿದೆ ನೋಡ್ತಾ ರಪ್ಪ 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 ಅಂತ ದಕ್ಷಿಣ ಯಾವ್ದು ಬೇಕು ಇಲ್ಲಿ ನೋಡಿ, ಇಲ್ಲಿ ಅವನ ಕೈಲೇ ಟಚ್ ಮಾಡಿಸು ಯಾವ್ದು ಬೇಕು ಅಂತ. ಆನ್ ದ ವೇ ಬರ್ತಾನೆ ಶಾಪಿಂಗ್ ಮಾಡ್ತಾಯಿದ್ದೀವಿ ಅಲ್ಲೊಂದು ಇಲ್ಲೊಂದು ಅಂತ. ಸೊ ಒಳಗಡೆ ಹೋಗ್ಬೇಕು, ಇನ್ನು ಹೆಂಗಿದೆ ಏನು ಕತೆ ನೋಡಬೇಕು. ಲೈಟಿಂಗ್ಸ್ ಎಲ್ಲ ಅಂತೂ ಸಖತ್ತಾಗೆ ಹಾಕಿದ್ದಾರೆ. ಲೈಟಿಂಗ್ ಡಾರ್ಕ್ ಎಷ್ಟು ನೋಡೆ ಮಿಸ್ ಆಗಿದಂಗೆ ಯಾವ್ದು ತಗೊಂತ ಇದ್ದೀರಾ ಮಮ್ಮಿ? ಅದು ಕೊಡಿ, ನಾನು ಕೊಟ್ಟನಲ್ಲ ಅದನ್ನು. ಇದೆ ನೀವು ಕೊಟ್ಟಿದ್ದೀರಾ. ಹಾಯ್ ಮಾಡಿ, ಹಾಯ್. ಏ ನೀರಂತೆ ಕಣೆ. ಬಾಯಲ್ಲಿ ಒಂದು ಸ್ಪೆಷಲ್ ಕ್ಲಿಪ್ ತೋರಿಸ್ತೀನಿ ನೋಡಲ್ಲಿ, ಜಿಲೇಬಿ ಕ್ಲಿಪ್. ಹಾಂ Baby, let me see it. I just wanna eat it. ಅದು ಜಿಲೇಬಿ ಕ್ಲಿಪ್ ಅಂತ ಕ್ವಾಲಿಟಿ ಏನಲ್ವಾ, ಎಷ್ಟು ತೊಗೊಂಡ್ರೆ ಎಲ್ಲ ಟಪ್ ಟಪ್ ಅಂತ ನಾವು ಮುರಿದಾಕೋದು ಹೊಸ ತೊಗೊಳೋದು ಹೊಸ ತೊಗೊಳೋದು. ಆ ಥರ ಕ್ಲಚಸ್ಸಲ್ಲಿ ಬೊಕ್ಕೆ ಮಾಡ್ತಾರೆ ನೋಡಿದ್ಯಾ? ಕ್ಲಚಸ್ ಫ್ಲವರ್ ಬೊಕ್ಕೆ ನೀನು ಎಲ್ಲಿ ನೋಡಿದ್ದೆ? ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದೆ. ಅಲ್ಲಿ ನೋಡಲ್ಲ ಎಷ್ಟು ಚೆನ್ನಾಗೈತೆ ಕಡೆ ಅಲ್ಲಿ ಇದೇ ಚೆನ್ನಾಗಿ. ಸೊ ಇದೇ ಎಂಟ್ರಿ ಒಳಗಡೆ ಜಾತ್ರೆಗೆ ಹೋಗೋಕ್ಕೆ. ಸೊ ಇಲ್ಲೂ ಲೈಟಿಂಗ್ಸ್ ಎಲ್ಲ ಫುಲ್ಲು ಜಗಮಗ ಅಂತ ಹಾಕಿದ್ದಾರೆ. ಬನ್ನಿ ಒಳಗೋಗೋಣ, ಏನಿದೆ ಸ್ಟಾಲ್ಸ್ ಎಲ್ಲ ಫುಲ್ಲು ಸುತ್ತಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಹೋಗಿ ಬರೋಣ. ಅಲ್ಲೊಳಗೆ
ದಕ್ಷು ಹಠ ಮಾಡ್ತಾ ಇದ್ದಾನೆ ಅಮ್ಮಗೆ ಎತ್ಕೋ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ನಮ್ಮನು ಟಿಕೆಟ್ಸ್ ತೊಗೊಂಬಂದು ಇವಾಗ ಒಳಗೆ ಎಂಟ್ರಿ ಕೊಡೋಣ ಬನ್ನಿ. ಈ ಸಲ ಫುಲ್ಲು ಎಂಟ್ರೆನ್ಸ್ ಎಲ್ಲ ಡಲ್ ಹೊಡಿತಾ ಇದೆ. ಇಷ್ಟು ವರ್ಷಗಳಿಂದ ಫುಲ್ ಇಲ್ಲೆಲ್ಲ ಎಂಟ್ರಿ ಬರ್ತಿದ್ದಂಗೆ ಫುಲ್ ಫೌಂಟೇನ್ ಎಲ್ಲ ಮಾಡಿ ಫುಲ್ ಚೆನ್ನಾಗಿ ಮಾಡ್ತಿದ್ರು. ಬಟ್ ಈ ಸಲ ಏನೋ ಕಾಂಪೌಂಡೆಲ್ಲ ಹಾಕಿ ಫುಲ್ಲು ಡಲ್ ಹೊಡಿಸ್ತಾ ಇದ್ದಾರೆ. ಸ್ಟಾಲ್ಸ್ ಎಲ್ಲನೂ ಆ ಕಡೆ ಇದ್ದಾವೆ. ಇನ್ನು ಏನೇನು ಚೇಂಜಸ್ ಆಗಿದೆ ಜಾತ್ರೆಯಲ್ಲಿ ಈ ಸಲ ನೋಡೋಣ ಒಳಗೆ. ಅಣ್ಣ ಬಂದ ಹಾಯ್, ಏನು ಇವಾಗ ಎಂಟ್ರಿ ಕೊಡ್ತಾ ಇದೆಯಾ? ಎಲ್ಲರ ಫ್ರೆಂಡ್ಸು ಎಲ್ಲ ನೋಡ್ತಾರೆ. ಹೋಗಿ ಇಂಟ್ರೊಡ್ಯೂಸ್ ಮಾಡಿಸಿ. ಬರ್ರ, ಏನಾಗಲ್ಲ, ಹೋಗ ಇಂಟ್ರೊಡ್ಯೂಸ್ ಮಾಡೋಗ. ಹಾಂ, ಎಲ್ರಿಗೂ ಹಾಯ್ ಹಾಯ್. ಎಂಜಾಯ್ ಮಾಡಿದ್ರ ಜಾತ್ರೆನೆಲ್ಲರೂ? ನಮ್ಮ ಕುಶಲ್ ಅವ್ರ ಫ್ರೆಂಡ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟ. ಆ್ಯಂಡ್ ಎಲ್ಲರೂ ಹೊರಗೆ ಹೋಗಿ ಊಟ ಮಾಡ್ಕೊಂಬರ್ತಾರಂತೆ. ನಾನು ಈ ಕಡೆ ಬಂದೆ. ಇಲ್ಲಿ ಬಂದ ತಕ್ಷಣ ನಮ್ಮ ದಕ್ಷು ಫುಲ್ಲು ಓಡಾಡ್ತಾ ಇದ್ದಾನೆ. ಎದ್ಬಿಟ್ರೆ ಜೋಶು ದಕ್ಷುಗೆ, ಮಲಗಿದ್ರೆ ಫುಲ್ ಸೈಲೆಂಟ್ ಪಾಪು. ಆ್ಯಂಡ್ ಇಲ್ಲಿ ನಮ್ಮ ಅಮ್ಮ ಮತ್ತು ಮನು ಶಾಪಿಂಗ್ ಮಾಡೋಕ್ಕೆ ಬಂದರು. ಬನ್ನಿ ಓಲೆ ತಗೊಳ್ಳೋಣ. ಏನು ಗೊತ್ತಾ, ಜಾತ್ರೆಗೆ ಯಾವಾಗಲೂ ಸ್ಪೆಷಲು ನನಗೆ ಓಲೆ ಕ್ರೇಜ್ ತುಂಬ ಜಾಸ್ತಿ. ಸೊ ನನ್ನ ಓಲೆ ಕಲೆಕ್ಷನ್ಸ್ ನಿಮ್ಗಿನ್ನೂ ತೋರಿಸಿಲ್ಲ, ಅದ್ರದ್ದು ಒಂದು ಸತಿ ವ್ಲಾಗ್ ಮಾಡ್ತೀನಿ. ಎಷ್ಟು ಇದು? ಹಲೋ ಮ್ಯಾಮ್, ಗ್ರೀನ್ ಮಾರ್ಬಲ್ ಥರ. ಸ್ಟಾಲ್ಸ್ ಆಗ್ತಾ ಇದೀವಲ್ಲ, ಸಿಕ್ಕಾಪಟ್ಟೆ ಕಲೆಕ್ಷನ್ ಸಿಗೋದು ಇವಾಗ ಏನಿಲ್ಲ ಅಷ್ಟು. ಅಲ್ಲಿ ಮುಂದೆ ಫೌಂಟೇನ್ ಇರಲಿಲ್ಲ ಅಲ್ವಾ? ಅವ್ರಿದ್ದ ಇನ್ನೂ ನಾವೊಂದು 4 ಸರಿ ಇದೇ ಫಸ್ಟ್ ಟೈಮ್ ಬಂದಿರೋದು ಇವಾಗ ಈ ಜಾತ್ರೆಯಲ್ಲಿ, ಈ ಸತಿ ಜಾತ್ರೆಯಲ್ಲಿ. ಜಾತ್ರೆ ಕೃಷಿ ಇಲ್ಲ, ಅವ್ರು ಯಾವುದೋ ಎಣ್ಣೆ ಹಾಕ್ತಾರೆ, ಅದಕ್ಕೆ ಹಾಸ್ಪಿಟಲ್ ಕೆಲಸ ಮಾಡೋರು ಮದುವೆ ಮಾಡ್ಕೊಂಬರ್ತಾರೆ. ಪ್ರತಿಯೊಂದು ಇದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಚೆನ್ನಾಗಿರುತ್ತೆ. ದಂಟಿನ ಸೊಪ್ಪನ್ನ ಯಾವ ರೇಂಜಿಗೆ ಬೆಳೆದವ್ರು ನೋಡಿ. ಜೋಳ, ದಿಸ್ ಈಸ್ ರಾಗಿ. ಯಾ ವಿ ನೋ ಇಟ್ ಈಸ್ ರಾಗಿ. ಬೋರ್ಡಲ್ಲಿ ಬರೆದಿದೆ. ನಮ್ದೊಂದು ಇರಲಿ ಅಂತ ಸುಮ್ಮನೆ ಎಕ್ಸ್ಪ್ಲನೇಷನ್. ಸೂರ್ಯಕಾಂತಿ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾವೆ, ಅಲ್ಲಿ ಎದ್ದಿದ್ದಾವೆ. ಎಲ್ಲಿ ಉದರ್ ಇವೆಲ್ಲ ನಿದ್ದೆ ಟೈಮ್, ನಿದ್ದೆ ಮಾಡ್ತಾ ಇದ್ವಿ. ಆ ಕಡೆ ಅಲ್ಲಿ ಜೋಳ. ಓ ಸೆಲ್ಫಿ ತಗೊಂತ. ಏನಿದು? ಸನ್ಫ್ಲವರ್. ಅವ್ವ ಏನು ಹೇಳ ಕಿತ್ಬಿಡ್ತಾನೆ. ಕಡಲೆಕಾಯಿ ಬೆಳೀತಾರಲ್ಲ, ಅದು ಕಡಲೆಕಾಯಿ. ಕಡಲೆಕಾಯಿ ಭತ್ತ ಭತ್ತ ಭತ್ತ.
ಹೇಳಿ ಹರ್ಷಿತಾ ಅವರೇ, ನಿಮ್ಗೆ ಜಾತ್ರೆ ಹೇಗೆ ಅನಿಸ್ತು? ಸಿಂಪಲ್ ಆಗಿದೆ ಈ ಸತಿ, ಅಷ್ಟು ಚೆನ್ನಾಗಿಲ್ಲ. ಯಾಕೆ? ಜಾತ್ರೆ ಡಲ್ ಹೊಡಿತಾ ಇದೆ, ಫುಲ್ ಜನ ಜಾಸ್ತಿ ಇದ್ದಾರೆ, ಜಾತ್ರೆ ಡಲ್ ಹೊಡಿತಾ ಇದೆ. ಫೋನ್ ಮಾಡಿ ಯಾಕೆ ಮಾಸ್ಕ್ ಹಾಕಿದ್ದೀರಾ? ಯಾಕೆ? ಹುಷಾರಿರಲಿಲ್ಲ, ಅದ್ರ ಜೊತೆ ಏನಾದ್ರು ಡಸ್ಟ್ ಅಲರ್ಜಿ ಆದರೆ ಇನ್ನೂ ಜಾಸ್ತಿ ಆಗುತ್ತೆ. ಪ್ರಿಕಾಷನ್. ಸೋಯಾಗೆ ಮರ್ಯಾದೆ ಕೊಡ್ತಾವ್ರು. ಸೋಯಾ ಅವರಿಗೆ ರೆಸ್ಪೆಕ್ಟ್. ಈ ಸಲ ಪ್ಲ್ಯಾಂಟ್ಸು ಅಷ್ಟು ಚೆನ್ನಾಗಿರಲಿಲ್ಲ, ಎಲ್ಲ ಕಮ್ಮಿ ಕಮ್ಮಿ ಬೆಳೆದಿದ್ರು. ಆ್ಯಂಡ್ ಸನ್ಫ್ಲವರ್ಸ್ ಅಂತೂ ಯಾವಾಗಲೂ ಸಖತ್ತಾಗಿರೋದು, ಇವಾಗೆಲ್ಲ ಡಲ್ ಹೊಡಿತಾ ಇದೆ, ಒಂದೊಂದು ಕಡೆ ಇಲ್ಲವೇ ಇಲ್ಲ. ಆ್ಯಂಡ್ ಅದೆಲ್ಲ ನೋಡಿಕೊಂಡು ಹೊರಗೆ ಬಂದ್ವಿ. ಇವಾಗ ಸ್ನ್ಯಾಕ್ಸ್ ತೊಗೊಳಕ್ಕೆ ಹೋಗೋಣ. ನೋಡಿ ನಮ್ಮ ದಕ್ಷಿಣ ಬಿಸಿ ಬಜ್ಜಿ. ಓಯ್ ಓಯ್ कैमरामैन जल्दी फोकस करो. ಕ್ಯಾಪ್ಸಿಕಮ್ ಬೋಂಡ. ಫುಡ್ ರಿವ್ಯೂ ಕೊಡಿ ಹರ್ಷಿತಾ ಅವರೇ. ವೆರಿ ಗುಡ್. ಒಬ್ಬ ಖಾರ ಆಯ್ತದ್ರಲ್ಲಿ ಕುಡಿ. ಮಮ್ಮ ಇದೇನು ಜಾಗ? ಇದು ಅರಣ್ಯ ಇಲಾಖೆ. ಈ ಸಲ ಥೀಮು ವೃಕ್ಷ ಮಾತೆ, ಸಾಲು ಮರದ ತಿಮ್ಮಕ್ಕವನ್ನು ಇಟ್ಬಿಟ್ಟಿದ್ದಾರೆ. ನೋಡಿ ಅಮ್ಮ ಕುಂತೈತೆ. ಹಾಯ್ ಮಾಡು. ಮಾ ಸುಸ್ತಾಯ್ತಾ? ಹುಷಾರಿರ್ಲಿಲ್ವಲ್ಲ ಅದಕ್ಕೆ. Finish. ಇಲ್ಲ ಅಂದ್ರೆ ಮಕ್ಕಳು ಎಲ್ಲ ಪುಷ್ಪ ಸಿಕ್ಕಿದೆ ಈ ಸಾಲ. ವೃಕ್ಷ ಬಳ್ಳಿ ಶೇಷ ನೋನ ಯಪ್ಪ ಮನುನ ಅಲ್ಲೊಂಚಿನ ಮನೆ ಕಡೆ ಬಂಚು ಅಲ್ಲೊಂಚಿ ಕೈ ಹೆಂಗಿತ್ತು ಬಂಗಾರ ಇದು ಮಣ್ಣು ಹಳ್ಳ ಕೊಡೋದಿದ್ದ ಅಲ್ಲೆಲ್ಲ ಓಡಾಡ್ಕೊಂಬಂದು ಸ್ವಲ್ಪ ಇವಾಗ ರೆಸ್ಟ್ ಮಾಡೋದು. ಇವಾಗ ಮತ್ತೆ ಶಾಪಿಂಗ್ ಶುರು ಮಾಡೋಣ ಬನ್ನಿ. ಎಷ್ಟು ಓಡಾಡಿದ್ರೂ ಸಾಕಾಗಲ್ಲ ಅನಿಸುತ್ತೆ. ಆಮೇಲೆ ಲಾಸ್ಟಿಗೆ ಯಪ್ಪ ಕಾಲು ಕೈಯೆಲ್ಲ ನೋವು ಬಂತು ಅನ್ನೋದು ಆಮೇಲೆ ಗೊತ್ತಾಗುತ್ತೆ ಎಷ್ಟು ಓಡಾಡಿದ್ವಿ ಅಂತ. ನಮ್ಮಮ್ಮ ನ್ಯೂ
ನ್ಯೂ ಫೋನ್ ಕೇಸ್ ತೊಗೊಂಡ್ರು ನಾನು ತೊಗೋಬೇಕಿತ್ತು, ಬಟ್ ನನ್ನ ಫೋನ್ ಮಾಡೆಲ್ಗೆ ಇಲ್ಲಿ ಸಿಕ್ಕಲಿಲ್ಲ. ಎಲ್ಲ ಸಿಂಪಲ್ಲಾಗಿರೋದಿತ್ತು, ಫುಲ್ ಪ್ಲೇನ್ ಇತ್ತು. ಸೊ ತೊಗೊಂಡಿಲ್ಲ, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ. ಆ್ಯಂಡ್ ಇವಾಗ ಪ್ಲೇ ಟೈಮ್. ಇವಾಗ ಫುಲ್ಲು ಆಟಾಡೋದು. ಒಂದು ಸೈಡ್ ಫುಲ್ಲು ಸ್ನ್ಯಾಕ್ಸು, ಶಾಪಿಂಗು ಅದೆಲ್ಲ ಮಾಡಿದ್ದಾರೆ, ಇನ್ನೊಂದು ಸೈಡ್ ಫುಲ್ಲು ಗೇಮ್ಸ್ ಏನು ಮಾಡಿದ್ದಾರೆ. ಸೊ ಬನ್ನಿ ಇವಾಗ ಆಟಾಡ್ಕೊಂಬರೋಣ ಹೋಗಿ. ಹಲೋ ನಮ್ಮ ಬಾವ. ಹಾಯ್ ಗುರು. ಎಕ್ಸ್ಪೀರಿಯನ್ಸ್ ನಮ್ಗೇನು ಭಯ ಆಗಲ್ಲ, ನಮ್ಮ ಅಕ್ಕ ಭಯ ಪಡ್ತಾರೆ. ಮುಗೀತು ಜಾತ್ರೆ ಕತೆ. ಇವಾಗ ನಾವು ಎಲ್ಲ ಫುಲ್ ಗೇಮ್ಸ್ ಆಡ್ಕೊಂಡು ಹೋಗೋ ಅಷ್ಟರಲ್ಲಿ 11:30 ಆಗಿತ್ತು. ಇವಾಗ ಇಲ್ಲಿಂದ ಫುಲ್ಲು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗೋ ಅಷ್ಟರಲ್ಲಿ ಒಂದು 12:30 ಅಂತೂ ಆಗುತ್ತೆ. ಈ ಜನದ ಮಧ್ಯೆ ಎಲ್ಲ ಒಳಗಡೆ ಜನ ಫುಲ್ ಖಾಲಿದ್ರು, ಹೊರಗಡೆ ಇದ್ದರು. ಜಾತ್ರೆ ಚೆನ್ನಾಗಿತ್ತು, ಗೇಮ್ಸು ಸೂಪರಾಗಿತ್ತು. ಫುಡ್ಡೇ ಜಾಸ್ತಿ ತಿನ್ನಲ್ಲ ನಾವು, ಸೊ ಫುಡ್ಡಿಂದ ಇದು ದಕ್ಷಗೋಸ್ಕರ ತಗೊಂಡಿದ್ದು. ಅಲ್ಲಿ ನೋಡಿ ಅವರಿಬ್ರು ಲವ್ ಬರ್ಡ್ಸ್ ಥರ ಹೋಗ್ತಾರೆ. ಹಲೋ, ಫೈನಲಿ ಜಾತ್ರೆ. ಮುಟ್ಟೆ ಇರ್ರಿ, ಏನಾಗ ದಕ್ಷು. ಫೈನಲ್ ಆಗಿ ಜಾತ್ರೆ ಸುತ್ತಾಡ್ಕೊಂಬಂದಿದ್ದು ಮುಗಿಯಿತು. ಈ ಬೆಟ್ಟದ ಮೇಲೆ ಲೈಟ್ ಕಾಣಿಸ್ತಿದೆಯಲ್ಲ, ಇದೇ ಹೈಲೈಟು ಜಾತ್ರೆಯಲ್ಲಿ. ಏಕೆಂದರೆ ಈ ಲೈಟ್ ಹಾಕಿದ ತಕ್ಷಣ ಜಾತ್ರೆ ಸ್ಟಾರ್ಟ್ ಆಗಿದೆ ಅಂತ ನಮ್ಮ ಮನೆ ಹತ್ರ ನಿಂತ್ಕೊಂಡು ನೋಡಿದ್ರು ಕಾಣುತ್ತೆ. ಆ್ಯಂಡ್ ಇಲ್ಲಿ ನಮ್ಮ ಪಾಪು ಮಲ್ಕೊಂಡ್ಬಿಟ್ಟಿದ್ದಾನೆ, ಈಗ ಮನೆಗೆ ಹೋಗೋದೊಂದೇ ಬಾಕಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಯಾರ್ಯಾರಿಗೆ ಇಷ್ಟ ಆಗಿದೆ ಅವರೆಲ್ಲ ಲೈಕ್, ಶೇರ್, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.